ಸರ್ಸು, ಯಾಕೆ ಊಟ ಮಾಡಿಲ್ಲ? ಬಾ ಊಟ ಮಾಡು. ನನಗೆ ಹಸಿವಿಲ್ಲ. ಹಸಿವಿಲ್ವೋ ಅಥವಾ ಮನ್ಸಿಲ್ವೋ? ಎರಡೂ ಇಲ್ಲ. ಪುರೋಹಿತರು ಹೇಳಿಲ್ವಾ ಉಪವಾಸ ಮಾಡಿದ್ರೆ ಮನಸ್ಸು ಶುದ್ಧಿ ಆಗುತ್ತೆ ಅಂತ. ಮನ್ಸು ಶುದ್ಧಿ ಆಗೋದು ಹಾಗಿರ್ಲಿ, ರಾತ್ರಿ ಹೊತ್ತು ಊಟ ಬಿಟ್ರೆ ನಿದ್ದೆ ಬರದೆ ಒದ್ದಾಡ್ಬೇಕಾಗುತ್ತೆ. ಹೋಗಮ್ಮ, ನಂಗೆ ಬಲವಂತ ಮಾಡಬೇಡ. ಅಲ್ವೇ ಸರ್ಸು, ನೀನ್ ಖಾಲಿ ಹೊಟ್ಟೆಲ್ ಮಲಗಿದ್ರೆ ನನಗೆ ನಿದ್ದೆ ಬರುತ್ತೇನೆ? ಈಗೇನು, ನಾಳೆ ಬರೋ ಹುಡುಗ ನಿನಗಿಷ್ಟ ಇಲ್ಲ ಅಷ್ಟೇ ತಾನೇ? ಸರಿ ಬಿಡು, ನಾಳೆ ಅವರು ಬರೋದು ಬೇಡ ಅಂತ ಹೇಳ್ಬಿಡ್ತೀನಿ. ನಿಜವಾಗ್ಲೂ? ಅಲ್ವೇ ಮಗಳೇ, ನನ್ನನ್ನೇನು ದುಡ್ಡಿನ ಪಿಶಾಚಿ ಅಂತ ಅನ್ಕೊಂಡಿದೀಯೇನೆ? ಚಿನ್ನದ ಚಮಚ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವಳು ನೀನು. ಸಿರಿವಂತರ ಮನೆಗೆ ಸೇರಿದ್ರೆ ಸುಖವಾಗಿರ್ತೀಯ ಅನ್ನೋದೇ ನನ್ನ ಆಸೆ. ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ಬಾಳಿ ಬದುಕಬೇಕಾದವಳು ನೀನು. ನಿನಗೇ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾಕೆ ಬಲವಂತ ಮಾಡಲಿ? ಇರೋಳೊಬ್ಳು ಮಗಳು, ನೀನು ನಗ್ನಗ್ತಾ ಸುಖವಾಗಿ ಸಂತೋಷವಾಗಿರಬೇಕು. ಆದರೂ ನೀನು ಹೀಗೆ ಒಂದೊಂದು ಕಾರಣ ಹೇಳಿ ಬಂದ ವರ್ಗಗಳನ್ನೆಲ್ಲ ತಪ್ಪಿಸ್ತಾ ಇದ್ರೆ ನಿನ್ನ ಮದುವೆ ಹೇಗೆ ಅನ್ನೋದೇ ನನ್ನ ಚಿಂತೆ. ಅಮ್ಮ, ಮದುವೆ ಅನ್ನೋದು ಋಣಾನುಬಂಧ, ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹಿರಿಯರು ಹೇಳ್ತಾರಲ್ವಾ. ಹಾಗಿದ್ಮೇಲೆ ಯಾಕಮ್ಮ ಚಿಂತೆ ಮಾಡ್ತೀಯ? ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕೋ ಅದಾಗೇ ಆಗುತ್ತಲ್ವಾ. ಹಾಗಂತ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತೆ ಮಗಳೇ? ನಮ್ಮ ಪ್ರಯತ್ನನ ನಾವು ಮಾಡಲೇಬೇಕು. ಪ್ರತಿಯೊಂದು ಹಣೆ ಬರಹನೂ ಪೂರ್ವ ನಿರ್ಧಾರಿತ. ಎಲ್ಲನೂ ದೇವರೇ ನೋಡ್ಕೊಳ್ತಾನೆ ಅಂತ ಹೇಳಿ ಸುಮ್ಮನಾಗ್ಬಿಟ್ರೆ ಮನುಷ್ಯಂಗೇನು ಬೆಲೆ ಇರುತ್ತೆ ಹೇಳು? ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದ್ರೆ ದೇವರು ಅದಕ್ಕೆ ಸಹಾಯ ಮಾಡೇ ಮಾಡ್ತಾನೆ. ಎಲ್ಲವೂ ದೇವರೇ ಮಾಡಲಿ ಅಂತ ಕಾಯೋದು ತಪ್ಪು.